ಬಿಜಾಪುರ ಆದಿಶಾಹಿ ಈ ಕಡೆ ಇರೋದೆ ನೀವು ಜೊತೆಲಿ ಇರೋದೆ ಇದನ್ನ ಕೇಳಿಸ್ಕೊಂಡ್ರೆ ನಾವು ಬಿಜಾಪುರ ಆದಿಶಾಹಿ ನಾಳೆ ಬೆಳಿಗ್ಗೆ ವಿಜಯನಗರ ಸೈನ್ಯ ಆ ಕಡೆ ಹೋಯ್ತು ಅಂದರೆ ನಾವು ಸೋಲು ಒಪ್ಪಿಕೊಳ್ಳೋದು ಖಂಡಿತ ನಮ್ಮ ಧರ್ಮ ಹಾಳಾಗ್ತದೆ. ಧರ್ಮ ಹೆಚ್ಚು ಮಾಡಬೇಕು ಅಂದರೆ ಅಲ್ಲಾನ ಪ್ರವಾದಿಗಳಾಗಿ ನಾವು ಬಂದಿದ್ದೀವಿ. ನಾವು ಈ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಕ್ಷಮಿಸ್ತಾನೆ ಅಂದ್ಬಿಟ್ಟು ರಾತ್ರಿ 7 ಗಂಟೆಗೆ ಡೇರಿಯಲ್ಲಿ ಹೋಗ್ತಕ್ಕಂಥ ರಾಜನಿಗೆ ಶಿರಚ್ಛೇದನ ಮಾಡ್ತಾರೆ. ಅರಣ್ಯದಲ್ಲಿ ಡೇರಿ ಹಾಕಿರ್ತಾರೆ ವಾಸ ಮಾಡಲಿಕ್ಕೆ. ಆ ಸಮಯದಲ್ಲಿ ಸಾಯಿಸ್ಬಿಟ್ಟು ಕತ್ತು ಭಾಗವನ್ನು ಕುಟುಂಬ ಸೈನ್ಯಕ್ಕೆ ತೋರಿಸಿದಾಗ ಎಲ್ಲರೂ ಸೇನಾಧಿಪರಾಗಿ ನಿಲ್ತಾರೆ. ಸಿಕ್ಕ ಸಿಕ್ಕನ್ನು ಕಡಲ ತಗೊಂಡು ಹಿಂದೂಗಳ ನರಮೇದ ಹತ್ಯೆ ಆಗ್ತಾರೆ. ತಾಳಿ ಕೊಟ್ಟಿದ್ದಾರೆ ಅತ್ಯಂತ ಪ್ರಭಾವ. ಅದಾದಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡು ವಾಪಸ್ ಬಂದು ಇಲ್ಲದೆ ಮುಂದೆ ತಿಳ್ಕೊಂಡಕ್ಕೆ ಪಲಾಯನ. ಆಗ 6 ತಿಂಗಳ ಕಾಲ 7 ಗಂಟೆಗೆ ಇರುವ ಎಲ್ಲ ಸಂಪತ್ತನ್ನು ಅವರು ರಾಜ್ಯಕ್ಕೆ ತೆಗೆದುಕೊಂಡು ಹೋಗೋದ್ರ ಜೊತೆಗೆ ನಮ್ಮ ಶತ್ರುಗಳು ಹಿಂದೂಗಳು ಯಾರು ಈ ಭೂಮಿ ಮೇಲೆ ವಾಸ ಮಾಡಬಾರ್ದು, ನಮಗೆ ಬೇಡ, ಅವ್ರಿಗೂ ಬೇಡ, ನಮಗೂ ಬೇಡ ಅಂದ್ಕೊಂಡು ಕಟ್ಟಿಗೆ ಅರಮನೆ ಎಲ್ಲ ಗಂಧದ ಕಟ್ಟಿಗೆ ಬೆಂಕಿ ಹಚ್ಚಿರ್ತಾರೆ. ಬೆಂಕಿ ಶಾಖದಲ್ಲಿ ಕಾಲಮ್ಸ್, ಲಿಂಕಲ್ಲು, ರೂಫ್, ಟವರ್, ಅವರ ಸೈಡ್ ವಾಲ್ ಏನಿರ್ತದೆ ಕಂಪ್ಲೀಟ್ ಸುಟ್ಟು ಹೋಗ್ತದೆ ಸರ್. ಅದಕ್ಕೆ ಕೌಟೋ ಫೆಡ್ರಿಕ್ ಸಿಂಜರ್ ಮೈಲರ್ ಗುಮಾರ್ ಅಂತಕ್ಕಂಥವ್ರು ಆ ಸಮಯದಲ್ಲಿ ಪ್ರವಾಸಿಗರಾಗಿ ಬಂದ್ಬಿಟ್ಟು ಡಾಕ್ಯುಮೆಂಟ್ರಿ ಮಾಡ್ತಾರೆ. 1336ರಲ್ಲಿ ಮಲ್ಗನ್ ಅಂತ ಬರ್ತಾರೆ. 1422 AD ಅಬ್ದುಲ್ ರಜಾಕ್ ಬರ್ತಾರೆ. ಶ್ರೀಕೃಷ್ಣದೇವರಾಯರ ಅವಧಿಯಲ್ಲಿ 1530 ನಮಗ ಪಾಯಸ್ ನಕಲದೊಂದಿಗೆ ಯೂನಿಸ್ ಮಾರ್ಕ್ಸ್ ಅಂತ ಬರ್ತಾರೆ. ಈ 3 ಜನ ದೇಶೀಯ ನಮಗೆ ಮುಸಲ್ಮಾನ್ ಸರ್ಕಾರದಿಂದ 50% ಹಾಳಾಗಿದೆ. ನಮ್ಮ ಭಾರತೀಯ ಸರ್ಕಾರಗಳಿಂದ ನಮ್ಮ ಜನಗಳಿಂದ 20% ಹಾಳಾಗಿದೆ. ಈಗ ನಮಗೆ 20% ಹಂಪಿ ನೋಡ್ಬೇಕಂದ್ರೂ ಇದು ಒಂದೇ ಕಡೆ ಇರೋದಿಲ್ಲ. 3,40,000 ಎಕರೆ, 3,40,000 ಎಕರೆ ವಿಜಯನಗರ. ನೀವು ಕಬಡ್ಡಿ ಆಟದಲ್ಲಿ ಆಡ್ಕೊಂತ ಓದ್ಕೊಂತ ಬಂದರೂ ಸಹ ನಿಮಗೆ ನಾನು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ 6:30ವರೆಗೆ ತೋರಿಸಿದ್ರೆ 4 ರಿಂದ 5 ದಿವಸ ಬೇಕಾಗ್ತದೆ. ಈಗ ನಮ್ಮ ಬಾಲ್ಯಾವಸ್ಥೆಯಿಂದ ನಮ್ಮ ತಂದೆಯವರು ಬರುವಾಗಿಂದಲೂ ವಿಜಯನಗರ ಬರ್ತಾರೆ. ನಾನು ಮಾರ್ಗದರ್ಶಕರಾಗಿ 2 ವರ್ಷ ಸೇವೆ ಮಾಡಿದ್ರು. ಈಗ ಪ್ರವಾಸಿಗರು ಅದೇ